ಇನ್ನು ಕೂಡ ಮಳೆದೇ ವೆದರ್ ಆಯಿತಾ. ಮತ್ತೇನಂದರೆ ನಿನ್ನೆ ಅಪ್ಪ ಅಶ್ವಿನಕ್ಕನ ಮನೆಗೆ ಹೋಗಿದ್ದಾರೆ. ಅವರು ಮುಂಚೆ ಒಂದು ಸಲ ಟೆಸ್ಟಿಗೆ ಹೋಗಿದ್ರಲ್ಲ, ತಲೆನೋವು ಆಗ್ತದೆ ಅಂತ ಹೇಳಿ. ಹಾಗೆ ಚಿವುಟಿ ಪರಿಮಳ ನೋಡಿದರೆ ಯಾವುದರದ್ದು ಅಂತ ಗೊತ್ತಾಗ್ತದಂತೆ. ಮಿಡತೆ ಇಲ್ಲ ಅಣ್ಣ, ನಂಗೆ ಆಗೋದಿಲ್ಲ ಹುಡುಕ್ಲಿಕ್ಕೆ. ಇನ್ನು ಈ ಹುಲ್ಲೇ ತಿನ್ನು. ಸಲ ನಮಗೆ ಚಿಕ್ಕು ಸುಮಾರಾಗಿದೆ, ನಾನು ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಹೇಳಿದ್ದೆ ಅಲ್ಲ. ಆದರೆ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಸೊ ನಾನು ಬೆಳಗಿಂದ ವ್ಲಾಗ್ ಮಾಡಲಿಲ್ಲ ಇವತ್ತು. ನಾನು ಮತ್ತು ಗಣ್ಣ ಈಗ ಸಂಜೆ ಒಂದು ಕಡೆ ಹೊರಟಿದ್ದೇವೆ, ಅದು ರಾಮಕುಂಜದಲ್ಲಿ. ನಾರ್ಮಲಾಗಿ ಎಲ್ಲರೂ ಸಹ ಹೋಗಿರ್ತೀರಿ ಅಂತ ಅಂದ್ಕೊಳ್ತೇನೆ. ಊರವರೆಲ್ಲರೂ ಕೂಡ ಅಲ್ಲಿ ಕೃಷಿ ಮೇಳ ಉಂಟಂತೆ, ಮತ್ತು ಕಬಡ್ಡಿ ಪಂದ್ಯಾಟ, ಮತ್ತು ಸುಮಾರಷ್ಟು ಪ್ರೋಗ್ರಾಮ್ಗಳು ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಹೋಗಿ ನೋಡಿ ಬರುವ ಹೇಗೆ ಅಂತ. ಹಾಗೆ ಬೆಳಿಗ್ಗೆಯಿಂದ ವರ್ಕ್ ಇತ್ತು, ಬೆಳಿಗ್ಗೆ ಹೋಗ್ಲಿಕ್ಕಾಗಲಿಲ್ಲ. ಈಗ ಸಂಜೆ 4:15 4:45 ಹೊರಡೋದು ಅಂತ ಎನಿಸಿ ಈಗ 5 ಗಂಟೆ ಆಗ್ತಾ. ಮತ್ತು ಈಗ ಹೊರಟಿದ್ದೇವೆ. ನಮಗೆ ಇಲ್ಲಿಂದ 1 ಅವರ್ ಬೇಕು ಅಲ್ಲಿಗೆ ಹೋಗಲಿಕ್ಕೆ, ಆಚೆಯಿಂದ ಬರಲಿಕ್ಕೆ 1 ಅವರ್ ಬೇಕು. ಅದಲ್ಲದೆ 1 ಅವರ್ಗಿಂತ ಹೋಗೋದಾಗ್ಬೋದು. ಮಳೆ ಬರ್ತಾನೇ ಉಂಟು, ಬೆಳಗಿಂದ ಕಂಟಿನ್ಯೂಸ್ ಮಳೆ. ಹಾಗೆ ಈಗ ಹೊರಟಿದ್ದೇವೆ ನಾನು ಮತ್ತು ಗಣಿ, ಹೋಗಿ ಬರುವ ಅಂತ. ನಾನು ಇನ್ನು ರೈನ್ ಕೋಟ್ ಹಾಕ್ಕೊಂಡು ಹೊರಡಬೇಕು. ಹಾಗೆ ಯಾರೆಲ್ಲ ಬಂದಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ಅದು ಯಾರು ಕಮೆಂಟಲ್ಲಿ ಅಕ್ಷಯಣ್ಣ ಹೇಳ್ತಾ ಇದ್ದೀರಾ, ಕಮೆಂಟಲ್ಲಿ ಕರಿತಾ ಇದ್ರು. ಮೊನ್ನೆ ಒಂದು 2 ವೀಕ್ಸಿಂದ ಮುಂಚೆಯಿಂದ ಕರಿತಾ ಇದ್ದಾರೆ, ರಾಮಕುಂಚದಲ್ಲಿ ಪ್ರೋಗ್ರಾಮ್ ಉಂಟು, ಬನ್ನಿ ಬನ್ನಿ ಅಂತ. ಹಾಗೆ ಅವರು ಸಿಗ್ತಾರಾ ಅಂತ ನೋಡುವ, ಸಿಕ್ಕಿದ್ರೆ ವ್ಲಾಗಲ್ಲಿ ತಗೊಳ್ತೇನೆ. ಇಲ್ಲ ಅಂತ ಹೇಳಿದರೆ ನಾನು ಅಲ್ಲಿಗೆ ಹೋಗಿದ್ದೇನೆ ಅಂತಾದ್ರೆ ಅವ್ರಿಗೆ ಗೊತ್ತಾಗ್ತದಲ್ಲ. ಶಂಪುದು ನಾಳೆಗೆ ನೋಡಿ ಎಷ್ಟು ಕ್ಯೂಟ್. ಅಯ್ಯೋ ಕ್ಯೂಟ್. ಚುಪ್ಪಣ್ಣ ಚುಪ್ಪಣ್ಣ ಕ್ಯೂಟಿ ಬಾಯ್ ಅಂತಿಷ್ಟಿ ಚಂದ ಮಲಗಿದ್ದಾನೆ ಇಬ್ಬರು ಸಹ. ಎಲ್ಲಿ ನೋಡಿ, ಎಲ್ಲಿ ಒಂದು ನಾಳೆಗೆ ನೋಡಿ ಚಂದ ನಡಿಯಲ್ಲ, ಇಷ್ಟು ಕ್ಯೂಟ್ ಉಂಟಲ್ಲ. ಅಯ್ಯೋ ಚುಂಗಣ್ಣ ಚುಂಗಣ್ಣ ನಿಜ. ಹಾಯ್ ಚುಪ್ಪಿ ಬೆಂಡು ಬೆಂಡು ಬೆಂಡು. ಹಾಗೆ ಸಹ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿನ್ನೆ ವ್ಲಾಗನ್ನು ಇವತ್ತು ಹಾಕಿದ್ದೇನೆ. ಇದರಲ್ಲಿ ಫಸ್ಟ್ ಕ್ಲಿಪ್ಪಲ್ಲಿ ನನಗೆ ರಾಮಕುಂಜಕ್ಕೆ ಹೋಗ್ಬೇಕಂತ ಮೊನ್ನೆಯಿಂದ ಆಸೆ ಇತ್ತು, ಹಾಗಾಗಿ ಹೋಗಿ ಬಂದದ್ದು. ಆದರೆ ನಮಗೆ ಅಲ್ಲಿ ಸುಮಾರು ಹೊತ್ತು ಇರಲಿಕ್ಕೆ ಆಗಿರಲಿಲ್ಲ, ಮತ್ತು ಸುಮಾರು ಹೊತ್ತು ವೀಡಿಯೋ ಮಾಡಲಿಕ್ಕೆ ಕೂಡ ಆಗಲಿಲ್ಲ ನನಗೆ. ಯಾಕಂದರೆ ನನಗೆ ಜನ ಬಂದು ಮಾತಾಡಿಸ್ತಾ ಇದ್ರು, ಸಬ್ಸ್ಕ್ರೈಬರ್ಸ್. ಸೊ ಕೆಲವರಿಗೆಲ್ಲ ವೀಡಿಯೋ ಮಾಡೋದು ಅವರಿಗೆ ಇಷ್ಟ ಇರಲಿಲ್ಲ, ಅಂದರೆ ಸಬ್ಸ್ಕ್ರೈಬರ್ಸ್ ಇದು. ಅವ್ರು ಬಂದು ಸುಮಾರು ಜನ ಮಾತಾಡ್ತಿದ್ರು. ಮತ್ತೇನಂತ ಹೇಳಿದರೆ, ನಾನು ಎಲ್ಲಿಯಾದರೂ ಪ್ರೋಗ್ರಾಮಿಗೆ ಅಥವಾ ಎಂತಕ್ಕಾದರೂ ಹೋಗಿದ್ದೇನೆ ಅಂದರೆ ನಾನು ಜಾಸ್ತಿ ನೋಡಲಿಕ್ಕೆ ಇಷ್ಟಪಡ್ತೇನೆ. ಲೈಕ್ ನನಗೆ ವೀಡಿಯೋ ಮಾಡ್ತಾಯಿದ್ರೆ ಜಸ್ಟ್ ಫೋನಿಂದಷ್ಟೇ ನೋಡಲಿಕ್ಕಾಗೋದು, ಬಿಟ್ಟರೆ ನನಗೆ ಆ ಪ್ರೋಗ್ರಾಮನ್ನು ಎಂಜಾಯ್ ಮಾಡಲಿಕ್ಕಾಗೋದಿಲ್ಲ. ಮತ್ತು ಒಂದು ಏನಂದರೆ, ಅಲ್ಲಿ ರಾಮಕುಂಜಕ್ಕೆ ಹೋದದ್ದು ಕೃಷಿ ಮೇಳ ಇರ್ತದೆ, ತುಂಬ ತರಕಾರಿದು ಸೀಡ್ಸ್ ಇರ್ಬೋದು, ಹೂ ಗಿಡ ಅದು ಇದು ತೊಗೊಂಡು ಬರುವಂತ ಹೋದ್ದು. ಅಲ್ಲಿ ಒಂದೇ ಒಂದು ಶಾಪ್ ಇದ್ದದ್ದು ಹೂ ಗಿಡದ್ದು. ಬಹುಶಃ ನಾವು ಹೋದಾಗ ಕ್ಲೋಸ್ ಆಗಿತ್ತಾ ಅಂತಂದು ಗೊತ್ತಿಲ್ಲ. ನಾವು ಇಲ್ಲಿಂದ 5 ಗಂಟೆಗೆ ಹೊರಟದ್ದು.
ಅಲ್ಲಿ ತಲುಪಬೇಕಾದ್ರೆ 5:45 6 ಗಂಟೆ ಆಗಿದೆ. ನಮಗೆ 1 ಅವರ್ ಜರ್ನಿ ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ. ಮಳೆ ಅಂದರೆ ಮಳೆ, ಹೋಗುವಾಗ ಶುರುವಾದ ಮಳೆ, ಅಲ್ಲಿ ತಲುಪುವಾಗ ಸಹ ಮಳೆ. ಮತ್ತು ಅಲ್ಲಿ ಒಂದು ಅಂತ ಹೇಳಿದರೆ ಇಡೀ ಕೆಸರಾಗಿ ಹೋಗಿತ್ತು. ಒಂದು ಶಾಪಿನಿಂದ ಇನ್ನೊಂದು ಶಾಪಿಗೆ ಹೋಗಲಿಕ್ಕೆ ಎಷ್ಟು ಹೊತ್ತಂತಾರೆ ಅಂದರೆ ಇದು ಮಡ್ಡೆಲ್ಲ ಆಗಿ ಉಂಟಲ್ಲ, ಕಾಲೆಲ್ಲ ಅಷ್ಟು ಒಳಗೆ ಹೋಗ್ತಾಯಿತ್ತು. ಹಾಗಾಗಿ ಶಾಪಿಂದ ಶಾಪಿಗೆಲ್ಲ ಹೋಗಲಿಕ್ಕೆ ಆಗಲಿಲ್ಲ ನಮಗೆ. ಮತ್ತು 1-1.5 ಗಂಟೆ ಪ್ರೋಗ್ರಾಮ್ ನೋಡಿದ್ವಿ, 2-3 ಡ್ಯಾನ್ಸ್ ಇರ್ಬೋದು ಆಳ್ಬಸ್ ಅವ್ರದ್ದು. ಆಮೇಲಿಂದ 8 ಗಂಟೆಗೆ ಊಟಕ್ಕೆ ಹೋದ್ದು, 9 ಗಂಟೆಗೆ ಊಟ ಆಯಿತು. 9:15ಕ್ಕೆ ಅಲ್ಲಿಂದ ಹೊರಟ್ವಿ ಕೂಡ ರಾತ್ರಿ. 9:15ಗೆ ಅಲ್ಲಿಂದ ಹೊರಟು ನಾವು ಇಲ್ಲಿ ತಲುಪುವಾಗ 10:30 ಆಗಿದೆ. ಅಪ್ಪ ಕಾದು ಊಟ ಮಾಡದೆ ಮಲಗಿದ್ರು. ಮತ್ತು ಅವರನ್ನು ಎಬ್ಬಿಸಿ ಊಟ ಎಲ್ಲ ಕೊಟ್ಟು ಊಟ ಮಾಡಿ ಅವರು ಮಲಗಿದ್ರು. ಹಾಗೆ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಆಗಿರಲಿಲ್ಲ 2-3 ದಿವಸದಿಂದ. ಒಂದು ಮೊನ್ನೆ ಅಲ್ಲಿಂದ ಶಾರದಾ ಪೂಜೆಗೆ ಹೋಗಿದ್ದು, ಅಲ್ಲಿಂದ ಬರುವಾಗ ಇಲ್ಲಿ ತಲುಪುವಾಗ ಹೊತ್ತಾಯಿತು. ಮತ್ತು ಬೈಕಲ್ಲಿ 3 hours ಕೂತು ಜರ್ನಿ ಆಗುವಷ್ಟರಲ್ಲಿ ನನಗೆ ಇಲ್ಲಿ ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮತ್ತು ನಾನು ರೆಸ್ಟ್ ಮಾಡೋದು. ನಾನು ಎಲ್ಲಾದರೂ ಲಾಂಗ್ ಜರ್ನಿ ಹೋದರೆ ಮತ್ತು ನಾನು ಎಡಿಟ್ ಎಂತ ಮಾಡೋದಿಲ್ಲ, ಊಟ ಮಾಡೋದು ಮಲಗೋದು, ರೆಸ್ಟೇ ಮಾಡೋದು. ಹಾಗಾಗಿ ಮೊನ್ನೆ ಸಹ ಅಷ್ಟೇ ರಾಮಕುಂಜದಿಂದ ಬಂದು ಇಲ್ಲಿ ತಲುಪೋಕೆ 10:30 ಆಯಿತು. ಮತ್ತು ನನಗೆ ಕಣ್ಣು ಎಳಿತಾ ಉಂಟು, ನಿದ್ದೆ ಮಾಡು ಅಂತೇಳಿ ನಿದ್ದೆ ಮಾಡಿದೆ. ಹಾಗೆ ಎಡಿಟಿಂಗ್ ಆಗಿರಲಿಲ್ಲ. ಮತ್ತು ಇವತ್ತು ಸ್ವಲ್ಪ ಫ್ರೀ ಎಲ್ಲ ಆಗಿ ಎಡಿಟಿಂಗ್ ಎಲ್ಲ ಮಾಡಿ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ ಬಂದರು ಇವರು. ಬೆಳಿಗ್ಗೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತೇನೆಂದರೆ ನಿನ್ನೆ ಅಪ್ಪ ಅಶ್ವಿನಿ ಅಕ್ಕನ ಮನೆಗೆ ಹೋಗಿದ್ದಾರೆ. ಅವರು ಮುಂಚೆ ಒಂದು ಸಲ ಟೆಸ್ಟಿಗೆ ಹೋಗಿದ್ರಲ್ಲ, ತಲೆನೋವು ಆಗ್ತದೆ ಅಂತ ಹೇಳಿ. ಹಾಗೆ ಕನ್ನಡಕ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಬಂದಿದ್ದರು. 4-5 ದಿವಸ ನಿಂತೆಲ್ಲ ಬಂದಿದ್ರಪ್ಪ. ಹಾಗೆ 1 ತಿಂಗಳಾಯ್ತು ಅವರು ಟ್ಯಾಬ್ಲೆಟ್ಸ್ ತಗೊಳ್ತಿರೋದು. ಇನ್ನೂ ಏನಾದರೂ ಚೇಂಜಸ್ ಉಂಟಾ ಅಂತ ನೋಡಲಿಕ್ಕೆ ಟೆಸ್ಟಿಗೆ ಹೋಗಿದ್ದಾರೆ. ಇವತ್ತು ಅವರು ನಾಳೆ ಬರ್ಬೋದು. ನಿನ್ನೆ ಹೋಗಿದ್ದಾರೆ, ಇವತ್ತೊಂದು ದಿವಸ ಬಿಟ್ಟು ನಾಳೆ ಬರ್ತಾರೆ. ಅಂದರೆ ಇವತ್ತು ಲಾಗ್ ಆಗ್ತಾನಲ್ಲ ಆ ದಿವಸ ಬರ್ತಾರೆ. ನನ್ನ ದೊಡ್ಡಕ್ಕ ಮೊನ್ನೆ ಕಮೆಂಟಲ್ಲಿ ಹಾಕಿದ್ಲು, ಅನ್ನು ಅದರದ್ದು ಎಲೆಯನ್ನು ಹೀಗೆ ಚಿವುಟಿ ಪರಿಮಳ ನೋಡಿದರೆ ಯಾವುದರದ್ದು ಅಂತ ಗೊತ್ತಾಗ್ತದಂತೆ. ನಾನು ಮತ್ತು ಗಣಿ ಮೊನ್ನೆ ಎಲ್ಲ ಟ್ರೈ ಮಾಡಿದ್ವಿ. ನಮಗೆ ಪಡವಳೆ ಕಾಯಿ ಹಾಗೆ ಸ್ಮೆಲ್ ಬರ್ತಾ ಉಂಟು ಎಲ್ಲ ಕೂಡ. ಇನ್ನು ಕಾಯಿ ಆದಮೇಲೆ ಗೊತ್ತಾಗಬೇಕಷ್ಟೇ ಪಡವಳೆಕಾಯಿಯ ಹೀರೆಕಾಯಿ ಅಂತ. ಸ್ಮೆಲ್ಲೆಲ್ಲ ಸೇಮ್, ಎಲ್ಲ ಎಲೆದು ಕೂಡ ಪಡವಳೆಕಾಯಿ ಥರನೇ ಬರ್ತಾ ಉಂಟು. ಹಾಗೆ ಶಂಭು ನಂದಿ ಹುಷಾರಿಲ್ವಾ ಅಂತ ನಂದಿಗೆ ಹುಲ್ಲು ತಿಂತಿದ್ದಾನೆ. ಎಂತ ಇವನಿದ್ದಾನಲ್ಲ, ನಾನು ಎಲ್ಲಿ ಹೋದರೂ ಸಹ ಫಾಲೋ ಮಾಡೋದು. ದನಗಳನ್ನು ಬದಲಿಸ್ಲಿಕ್ಕೆ ಹೋಗ್ತಾನೆ, ಅಲ್ಲಿ ಸಹ ಬರುದೇ ಮಿಡತೆ ಹಿಡ್ಕೊಡ್ತೇನೆ ಅಂತ ಹೇಳಿ. ಈಗ ಸಹ ನಾನು ಹೊರಟಿದ್ದೇನೆ ಅಂತ ಹೇಳಿ ಹೊರಗೆ ಬಂದಿದ್ದಾನೆ. ಇನ್ನು ಕೂಡ ಮಳೆದೇ ವೆದರ್ ಆಯಿತಾ, ಯಾವಾಗಲೂ ಮಳೆ. ಮೇಯಲ್ಲಿ ಸ್ಟಾರ್ಟ್ ಆದ ಮಳೆ ಇನ್ನೂ ಕೂಡ ನಿಲ್ಲಿಲ್ಲ. ಮೇ ಅಲ್ಲ, ನಮಗೆ ಏಪ್ರಿಲಲ್ಲೇ ಸ್ಟಾರ್ಟ್ ಆಗಿದೆ, ಇನ್ನೂ ಸಹ ಮಳೆ ನಿಲ್ಲಿಲ್ಲ. ಒಮ್ಮೆ 10 ನಿಮಿಷಕ್ಕೆ ಬಿಸಿಲು ಬರ್ತದೆ, 10 ನಿಮಿಷಕ್ಕೆ ಮಳೆ ಬರ್ತದೆ, ಮೋಡ. ಮತ್ತು ಯಾವಾಗಲೂ ಹೇಗಂದರೆ ನಾವು ಚಿಕ್ಕ ಇರುವಾಗಿಂದ ಸಹ ಲಾಸ್ಟ್ ಇಯರ್ ತನಕ ಸಹ ಅಷ್ಟೇ, ಸೆಪ್ಟೆಂಬರ್ ಎಂಡ್ ಆಗ್ತಿರುವಾಗ, ಎಂಡ್ಗಿಂತ ಮುಂಚೆನೇ ಒಂದು 20ಇಂದಲೇ ಬಿಸಿಲು ಬೀಳಲಿಕ್ಕೆ ಶುರು ಆಗ್ತದೆ, ಮಳೆ ಕಡಿಮೆ ಆಗ್ತದೆ. ಅಕ್ಟೋಬರ್ ರಜೆ ಅಂದರೆ ದಸರಾಕ್ಕೆ ರಜೆ ಸಿಕ್ಕಿದೆ ಅಂದರೆ ಮಳೆ ಕಂಪ್ಲೀಟ್ ಕಡಿಮೆ ಆಗಿದೆ. ನಮಗೆ ಹೊಳೆ ದಾಟಿ ಸ್ಕೂಲ್ಗೆ ಹೋಗಲಿಕ್ಕೆ ಆಗ್ತಿತ್ತು. ಈ ಸಲ ಹೊಳೆ ದಾಟಿ ಬಿಡಿ, ಹೊಳೆಯಲ್ಲಿ ನೀರೇ ಕಡಿಮೆ ಆಗ್ತಿಲ್ಲ. ನಮ್ಮ ಹೊಳೆಯಲ್ಲಿ ಅಷ್ಟು ನೀರು ಬರ್ತಾನೆ ಉಂಟು. ಒಂದು 10 ನಿಮಿಷ ಮಳೆ ಬಂದರೆ ಸಾಕು, ಕೆಂಪು ಚಾದಾಗೆ ನೀರು ಬಂದಾಯಿತು. ಅಷ್ಟು ಮಳೆ, ಅಷ್ಟು ನೀರು. ಈ ಸಲ ಟೋಟಲಿ ಡಿಫ್ರೆಂಟ್ ವೆದರ್ ಅಂತ ಹೇಳ್ಬೋದು. ಅಂದರೆ ನನ್ನ ಅಪ್ಪ ಸಮೇತ ಹೇಳ್ತಾ ಇದ್ದಾರೆ, ಒಮ್ಮೆ ಮಳೆ ನಿಂತರೆ ಸಾಕಪ್ಪ ದೇವ್ರೆ, ಒಮ್ಮೆ ಮಳೆ ನಿಂತರೆ ಸಾಕು ಅಂತ. ಅವರು ಇಲ್ಲಿ ತನಕ ಹೇಳಿರಲಿಲ್ಲ. ಅಂದರೆ ಮಳೆ ಒಮ್ಮೆ ನಿಲ್ಲಿ ಅಂತ ಅವ್ರು ಹೇಳಿದ್ದು ಕೇಳೇ ಇರಲಿಲ್ಲ. ಈ ಸಲನೇ ಕೇಳ್ತಿರೋದು. ಅಂದರೆ ನೀರು ಬರ್ತಾ ಉಂಟು, ಕಡಿಮೆ ಆಗ್ತಿಲ್ಲ, ಮಳೆ ಸಹ ಬರ್ತಾ ಉಂಟು. ಆ ಥರ ಆಗಿದೆ ಈಗ ವೆದರ್ ನಮಗೆ. ಈಗಿನ್ನು 5 ನಿಮಿಷದಲ್ಲಿ ಮಳೆ ಬರ್ತದೆ ಕಾಣಿಸ್ತದೆ. ಇವರನ್ನೊಂದು ಬದಲಿಸಿ ಹೋಗುವ ಅಂತ ಬಂದದ್ದು. ಇವಳೊಂದು ಉಪ್ಪಟಳಿ ಅಂದರೆ ಉಪ್ಪಟಳಿ. ಏನ ಮೇಲಿಂದ ಇವತ್ತು ಮಳೆ ಇಲ್ಲ ಆಯಿತಾ. ಮತ್ತೆ ಒಂದು ಸ್ಪೆಷಲ್ ಅಂತ ಹೇಳಿದರೆ ದುಂಬಿಗಳು ಬಂದಿದೆ, ದೀಪಾವಳಿದು ದುಂಬಿಗಳು. ಹಾಗಾಗಿ ಮಳೆ ಹೋಗ್ತದೆ ಅಂಥೇಳಿ ಒಂದು ಧೈರ್ಯ. ದುಂಬಿಗಳು ಬಂದಿದ್ದಾರೆ ಅಂದರೆ ಮಳೆ ಕಡಿಮೆ ಆಗ್ತಾ ಉಂಟು ಅಂತ. ನಿಮಗೇನಾದರೂ ಗೊತ್ತುಂಟಾ ದುಂಬಿಗಳು ಯಾಕೆ ಬರ್ತದೆ ಅಂತ? ನಾವೆಲ್ಲ ಚಿಕ್ಕ ಇರುವಾಗ ದುಂಬಿಗಳು ಬಂತು ಅಂದರೆ ದೀಪಾವಳಿ ಬಂತು. ದೀಪಾವಳಿ ಮುಗ್ದ ಹಾಗೆ ಒಂದು 10 ದಿವಸದಲ್ಲಿ ಖಾಲಿ ಆಗ್ತಾರೆ ಎಲ್ಲರೂ ಸಹ. ಅದು ಹೇಗೆ ಅವ್ರಿಗೆ ಗೊತ್ತಾಗ್ತದೆ ಅಂತ ಗೊತ್ತಿಲ್ಲ. ಅಂತೂ ಈಗ ಈವ್ನಿಂಗ್ ನೋಡಬೇಕಾದ್ರೆ ಬಂದಿದ್ದಾರೆ ಎಲ್ಲರೂ ಕೂಡ. ನಾನು ಹೊರಗೆ ಬರಲಿಕ್ಕಿಲ್ಲ ಅಂಗಳಕ್ಕೆ. ನಾನಿವತ್ತು ಮನೆ ಹತ್ರನೇ ಹುಲ್ಲು ಮಾಡಿದ್ದೆ. ಹುಲ್ಲು ಮಾಡಬೇಕಾದ್ರೆ ಇವರಿಬ್ಬರು ಕೂಡ ಮಲಗಿದ್ರು, ಬಂದಿರಲಿಲ್ಲ ಆಯಿತಾ. ಈಗ ನಾನು ವ್ಲಾಗ್ ಮಾಡುವ ಅಂತ ಹೊರಗೆ ಬಂದರೆ ನಾನು ಮಿಡತೆ ಹಿಡಲಿಕ್ಕೆ ಬಂದದ್ದು ಅಂತ ಅಂದ್ಕೊಂಡಿದ್ದಾನೆ.
ಹೀಗೆ ಹುಲ್ಲು ಮೇಲೆ ನಡೆದ್ರೆ ಸಾಕು ಫಾಲೋ ಮಾಡ್ತಾನೆ. ಇಕೊಳ್ಳಿ ಫಾಲೋ ಮಾಡ್ಕೊಂಡು ಬರೋದು. ನಾನು ಎಲ್ಲಿ ತನಕ ಹೋಗ್ತೇನೆ ಅಲ್ಲಿ ತನಕ ಬರ್ತಾನೆ ಅವ. ಏಕೆಂದರೆ ಇಡೀ ತೋಟ ಸುತ್ತ ಹಾಕ್ಲಿಕ್ಕೂ ಬರ್ತಾನೆ. ಅವನು ಸುತ್ತ ಹಾಕಿದಲ್ಲೇ ಸುತ್ತ ಹಾಕ್ತಿದ್ದಾನೆ. ಅಲ್ಲಿ ದಿವಸ ಬರ್ತಿದ್ದಾನೆ ನೋಡಿ ಅಂತೆ. ನೋಡಿ ಕೊಟ್ಟಾಗಿ ಮಾಡ್ತೇನೆ ನೋಡಿ ಅಂತೆ. ಮಿಡತೆ ಅಂತೇಳಿ ಅಂತೂ ಮಿಡತೆ ಕೊಟ್ಟಿದ್ದೇನೆ ಅಂತ. ಮಿಡತೆ ಇಲ್ಲ ಅಣ್ಣ, ನಂಗೆ ಆಗೋದಿಲ್ಲ ಹುಡುಕ್ಲಿಕ್ಕೆ ಇನ್ನು. ಈ ಹುಲ್ಲೇ ತಿನ್ನು ಈಗ. ಶಂಭೂ ಎಷ್ಟು ಧೈರ್ಯದವ ಅಂತ ನೋಡಿ ಒಮ್ಮೆ. ನಂದಿ ಅವ ಅಲ್ಲಿದ್ದಾನೆ ನೋಡಿ. ನಂದಿ ನೋಡಂತೆ ದೊಡ್ಡ ಮಿಡತೆ ಸಿಕ್ಕಿದೆ. ಒಂಚೂರು ಆಗೋದಿಲ್ಲ. ಅವನು ಎಷ್ಟು ಸೋಮಾರಿ ಅಂದರೆ ಬೇಕಿದ್ರೆ 3 ಹೊತ್ತು ಮಲಗಿ ಕಳೀತಾನೆ. ತೋಟಕ್ಕೆ ಒಂದು ಬರೋದಿಲ್ಲ. ಇವಾದರೂ ಬರ್ತಾನೆ. ಹುಲ್ಲಣ್ಣ ಇದು. ಈಗ ಹುಲ್ಲು ಇದು. ಸಲ ನಮಗೆ ಚಿಕ್ಕು ಸುಮಾರಾಗಿದೆ. ನಾನು ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಹೇಳಿದ್ದೆ ಅಲ್ಲ. ಆದರೆ ಈ ಥರ ಹಕ್ಕಿಗಳು ಬಂದು ತಿನ್ನೋದು ಅಂತ ನನ್ನ ಅಪ್ಪ ಹೇಳೋದು. ಪಾಪದ ಹಕ್ಕಿಗಳು, ಅವ್ರಿಗೆ ತಿನ್ನಲಿಕ್ಕೆ ಎಂತೆಲ್ಲ. ಈ ಸಲ ಪೇರಳೆ ಕೂಡ ಇಲ್ಲ, ಹಾಗೆ ತಿನ್ನಲಿ ಅಂತ. ಬೆಳೆಯೋದಕ್ಕಿಂತ ಮುಂಚೆನೇ ಬಂದು ತೂತು ಮಾಡ್ತದೆ. ಅಂದರೆ ನಮ್ಮಲ್ಲಿ ಈಗ ನಿನ್ನೆಲ್ಲ ಕೊಯ್ದು ಹೋಯ್ತಾ ಅಂತ ಅಂದರೆ 3-4 ಕಡೆ ಇತ್ತು ಅರ್ಧ ಮಾಡಿದ್ದೆಲ್ಲ. ಬಹುಶಃ ಈಗ ಮಧ್ಯಾಹ್ನದೊಳಗೆ ಬಂದೆಲ್ಲ ಖಾಲಿ ಮಾಡಿ ಹೋದರೂ ಕಾಣಿಸ್ತದೆ. ಇಲ್ಲಾಂತ ಹೇಳಿದರೆ ಇದರಲ್ಲಿ ಕಾಲು ಭಾಗದಷ್ಟು ಉಳಿಸಿಟ್ಟು ಹೋಗ್ತಾರೆ. ಅಂದರೆ ಚುಚ್ಚಿ ಕೊಕ್ಕಲ್ಲಿ ತಿಂದು. ನಾವು ಮತ್ತೆ ತೆಗೆದಿಟ್ಟು ಹಣ್ಣು ಮಾಡೋದುಂಟಲ್ಲ, ಅದಷ್ಟು ರುಚಿಯೇ ಬರುವುದಿಲ್ಲ. ಒಂದೊಂದ್ಸಲ ಮಾಡಿದ್ರು ಗಣ್ಣು ತೆಗೆದಿಟ್ಟು, ಅದು ಸಿಹಿಯೇ ಬರುವುದಿಲ್ಲ ಅಂತ.